ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ನೋಡುವವರು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಈಗ ಈ ವರ್ಷ 2024ರಲ್ಲಿ ಸೀರಿಯಸ್ಸಾಗಿ ತೊಗೊಂಡು ಯೂಟ್ಯೂಬ್ ಚಾನಲ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಗ್ಯಾಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅನ್ನಿಸ್ತಾ ಇದೆ ಇದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿ. ಹಾಗೆ ನಾನು ಆರ್ಡ್ರ್ ಮಾಡಿದ್ದೆ. ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿಯಾಗಿದೆ. 4 ಡೇಸ್ ಆಯಿತು. ಅದನ್ನು ಮೇಲಿಂದ ಕೆಳಗೆ ಇಳಿಸಿ ತೊಗೊಂಡೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಾದರೂ ಹೆಲ್ಪ್ ಬೇಕು. ಹಿಂಗೆ ಹೆಲ್ಪ್ ಮಾಡೋರು ಸಿಗೋವರೆಗೂ ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಊಟಕ್ಕೆ. ಹಾಗಾಗಿ ಇವತ್ತು ರಜೆ ಇರೋದ್ರಿಂದ ಈ ಒಂದು ಟೆನ್ಷನ್ನಿಗೆ ರಜೆ ಹಾಕ್ಕೊಂಡಿದ್ದೆ. ನನಗೇನಾದರೂ ಬೇಜಾರಾಯ್ತು ಅಂದರೆ ರಜೆ ಹಾಕ್ಕೊಳ್ತೀನಿ. ಹಾಗೆ ಊಟಕ್ಕೆ ಏನು ಗ್ಯಾಸ್ ಇಲ್ಲ, ಇನ್ನೇನು ಮಾಡೋದು, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ABC ಜ್ಯೂಸೇ ಬೆಸ್ಟು. ಅಂದರೆ ಡೇ ಫುಲ್ ಇರ್ಬೋದು. ನಮ್ಮ ಎನರ್ಜಿನ ಹಾಗೆ ಇರೋಂಗೆ ಮಾಡುತ್ತೆ. ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಚರ್ಮಕಾಂತಿಗೂ ತುಂಬ ಒಳ್ಳೆಯದು. ABC ಜ್ಯೂಸಿಂದ ತುಂಬ ಬೆನಿಫಿಟ್ಸ್ ಇದೆ, ನಾರಿನಾಂಶ ಇರೋದ್ರಿಂದ. ಹಾಗಾಗಿ ಇದನ್ನೇ ಮಾಡ್ಕೊಂಡು ಕುಡಿಯೋಣ. ಊಟ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ABC ಜ್ಯೂಸನ್ನ ಎಲ್ಲ ಆ್ಯಪಲ್ಲು, ಬೀಟ್ರೋಟ್, ಕ್ಯಾರೆಟ್ನ ಹಾಕಿ ಮಧ್ಯಾಹ್ನ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಡೇ ವಿತ್ ವೀಕ್ ಆಫ್ ಅಂತ ಹೇಳಿ ನಂದು. ಹಾಗೆ ಜ್ಯೂಸ್ ರೆಡಿ ಆಯಿತು ನೋಡಿ. ಇದನ್ನು ಒಂದು ಗ್ಲಾಸ್ ಫುಲ್ ಕುಡಿದ್ರೆ ನಮಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೂ ನಡೆಯುತ್ತೆ, ಊಟ ಮಾಡಿಲ್ಲ ಅಂದರೂ ನಡೆಯುತ್ತೆ. ಇದು ನಾರಿನಾಂಶ ಇರೋದ್ರಿಂದ ಬೀಟ್ರೋಟು ಮತ್ತು ಕ್ಯಾರೆಟ್, ಆ್ಯಪಲಲ್ಲಿ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಅವು ಇವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ಕಿಂತ ಇದೊಂದು ಕುಡಿದ್ರೆ ಸಾಕು. ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡೋದಿದ್ರೆ. ಬಟ್ಟೆ ಸೆಳೆಯೋಕ್ಕೆ ಹೋಗಬೇಕು. ಇವತ್ತು ರಜೆ ಇರೋದ್ರಿಂದ ಗ್ಯಾಸ್ ಖಾಲಿಯಾಗಿದೆ. ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ABC ಜ್ಯೂಸ್ ಕುಡಿದ್ರೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ ಹಾಗೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಗ್ಯಾಸ್ದು ಇಷ್ಟು ಕಷ್ಟ ಆಗಿಲ್ಲ, ಬಟ್ ತುಂಬ ರೇಟ್ ಕೇಳ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾಯಿದೆ, ತುಂಬ ಜಾಸ್ತಿ ರೇಟ್ ಹೇಳ್ತಾಯಿದ್ದಾರೆ. ಇದು ಮ್ಯಾಂಗೋ ಫ್ಲೇವರು ತಿಂದಿದ್ದೆ, ಚೆನ್ನಾಗಿತ್ತು. ನೋಡೋಣ ಅಂತ ಇದನ್ನು ತಿಂದ್ಬಿಟ್ಟು ಬಟ್ಟೆ ಸೆಳೆಯೋಕ್ಕೆ ಹೋಗೋಣ ಅಂತ. ಇವತ್ತು ಬಿಸಿಲಿರೋದ್ರಿಂದ ಎಲ್ಲಿಗೂ ಹೋಗಬೇಕು ಅನ್ನಿಸ್ತಾ ಇಲ್ಲ. ಐಸ್ ಕ್ರೀಮ್, ಮ್ಯಾಂಗೋ ಫ್ಲೇವರ್ ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ಇದು ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ. ಕೆಮ್ಮು ಶೀತ ಯಾವಾಗಲೂ ಜಾಸ್ತಿ ಆಗುತ್ತೆ ಅಂಥೇಳಿ ಐಸ್ ಕ್ರೀಮ್ ತಿನ್ನೋದು, ಜ್ಯೂಸ್ ಕುಡಿಯೋದು ಅದೆಲ್ಲ ಬಿಟ್ಬಿಟ್ಟಿದ್ದೆ. ಬೇಗ ನನ್ನ ಬಾಡಿಗೆ ತುಂಬ ಕೆಮ್ಮು ಶೀತ ವಿಪರೀತ ಕೆಮ್ಮಾಗ್ತಾಯಿತ್ತು. ಆದರೆ ಅದನ್ನು ಬಿಟ್ಬಿಟ್ರೆ ನಮ್ಮ ಬಾಡಿ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇವಾಗ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ತಿನ್ನೋದಕ್ಕೆ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ತುಂಬ ಕಂಟ್ರೋಲ್ ಮಾಡಬೇಕಾಗತ್ತೆ. ಬಾಡಿ ಅಲ್ಲಿಗೆ ಫಿಟ್ ಆಗುತ್ತೆ. ಇವಾಗ ಸ್ವಲ್ಪ ಐಸ್ ಕ್ರೀಮ್ಗಳನ್ನ ಒಂದೊಂದು ಬ್ರ್ಯಾಂಡ್ ನನಗೆ ಹೆಲ್ತಿಗೆ ಆಗಿ ಬರ್ತಾಯಿದೆ. ಹಾಗಾಗಿ ಇವತ್ತು ಮ್ಯಾಂಗೋ ಫ್ಲೇವರು ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ. ಚೆನ್ನಾಗಿ ಕೂಡ ಇದೆ. ಈ ಜ್ಯೂಸಸ್ ಎಲ್ಲ ಕುಡಿಬೇಕು ಅಂದರೆ ತುಂಬ ಹೆದರ್ತಾ ಇದೆ. ಯಾಕೆಂದರೆ ಕಂಟಿನ್ಯೂ 2 ತಿಂಗಳು ಕೆಮ್ಮು ಬಂದರೆ ಅಂದರೂ ನಂಗೆ ಹೋಗೋದಿಲ್ಲ. ಹಾಗಾಗಿ ಎಲ್ಲದನ್ನು ಕಂಟ್ರೋಲ್ ಮಾಡಿದ್ದೆ. ಬಟ್ ಇವಾಗ ಎಲ್ಲ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಏನೂ ತಿನ್ನೋದಕ್ಕೆ ಆಗಲ್ಲ ಕೆಮ್ಮುಗಳೆಲ್ಲ ಬಂದರೆ. ಹಾಸ್ಟೆಲಲ್ಲೇ ಬೆಳೆದಿರೋದ್ರಿಂದ ಹೆಚ್ಚಾಗಿ ಮನೆ ಊಟಕ್ಕಿಂತ ಈ ಥರದವೇ ತುಂಬ ಇಷ್ಟಪಡ್ತೀವಿ. ಆದರೆ ನನಗೆ ಯಾವಾಗ ಈ ಥರದ್ದು ಸಣ್ಣ ಪುಟ್ಟ ಕೆಮ್ಮು, ಶೀತ, ಜ್ವರ ಒಂದೊಂದು ತಿಂಗಳು 2 ತಿಂಗಳು ಲಾಂಗ್ ಟೈಮ್ ಬರ್ತಾಯಿತ್ತು. ಆವಾಗಿಂದ ಹೊರಗಡೆ ಐಟಮ್ ತಿನ್ನೋದು ಬಿಟ್ಟಿದ್ದೆ. ಐಸ್ ಕ್ರೀಮ್ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಅಂತೂ ಐಸ್ ಕ್ರೀಮ್ ಮುಗೀತು. ಚೆನ್ನಾಗಿ ಕೂಡ ಇತ್ತು ನೋಡಿ. ನೆಕ್ಸ್ಟ್ ಏನು ತಿನ್ನೋದು? ಈ ಬಟ್ಟೆ ಸೆಳ್ಕೊಂಡು ಬರ್ತೀನಿ, ಆಮೇಲೆ ಏನಾದರೂ ತಿನ್ನೋದು.
ಡೈಲಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತೀನಿ ಮನೇಲಿದ್ದು ಅಂತ. ಪಾತ್ರೆ ಎಲ್ಲ ತೊಳೆದಿನಿ, ನೆಲ ಒರೆಸ್ಬೇಕು, ಬಟ್ಟೆ ಸೆಳೆದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಲೆಗೆ ಎಣ್ಣೆ ಹಾಕಿಲ್ಲ. ಸ್ನಾನ ಮಾಡಿಕೊಂಡು ಸಂಜೆ ನೋಡುವ, ಯಾವುದಾದ್ರೂ ಟೆಂಪಲ್ ಹೋಗೋದಾದರೆ ಸಂಜೆ ಹೋಗ್ತೀನಿ. ರಜೆ ತುಂಬ ರಾತ್ರಿನೇ ಹಚ್ಬೇಕಿದ್ದೆ ಎಣ್ಣೆನ. ತುಂಬ ದಿನ ಎಣ್ಣೆ ಹಚ್ಚಿಲ್ಲ. ವಾರದಲ್ಲಿ 2 ಸರಿನಾದರೂ ತಲೆಗೆ ಈ ರೀತಿ ಚೆಂದಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ನಾನಂತೂ ಬಿಟ್ಟಿದ್ದೀನಿ. ಹಾಗಾಗಿ ಹೀಟು ಕಣ್ಣೂರಿ ಕಾಲಂತೂ ತುಂಬ ಹೀಟಾಗಿದೆ. ಹಾಗಾಗಿ ಇವಾಗ ನೆನಪಾಯ್ತು ನೋಡಿ ನನಗೆ ತಲೆಗೆ ಎಣ್ಣೆ ಹಚ್ಚಬೇಕು ಅಂತೇಳಿ. ವಾರದಲ್ಲಿ 2 ಸಾರಿನಾದರೂ ಈ ಥರ ಹಚ್ಕೊಂಡು ಒಂದು 2 ಅವರ್ ಆದರೂ ಬಿಟ್ಟು ಸ್ನಾನ ಮಾಡಬೇಕು. 2 ಸಾರಿ ತಲೆಗೆ ಎಣ್ಣೆ ಹಾಕಿಲ್ಲ ಅಂದರೆ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋದು ಇಲ್ಲ, ತುಂಬ ಕೆಡ್ದಾಗಿರ್ತವೆ. ನಾನಂತೂ ಬಿಟ್ಟಿದ್ದೀನಿ ಎಣ್ಣೆ ಹಚ್ಚೋದು. ಹಾಗಾಗಿ ಇವತ್ತು ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಕೆಲಸ ಮಾಡುವ. ಹಾಗೆ ಗ್ಯಾಸ್ದೇ ಟೆನ್ಷನ್ನು. ನಮ್ಮ ಪಾಪನಿಗೆ ಫೋಟೋಶೂಟ್ ಮಾಡಿಸಿ ವೀಡಿಯೋ ಬಂದಿತ್ತು. ಈ 8ನೇ ತಿಂಗಳು ತುಂಬಿ 9ಕ್ಕೆ ತರಕಾರಿ ಮಾರುವ ವೇಷ ಫೋಟೋಶೂಟ್ ಮಾಡಿಕೊಂಡು ಕೂತಿದ್ದಾನೆ. ಕೂತಿರೋದು ಫಸ್ಟ್ ಟೈಮ್ ನೋಡಿರೋದು. ಹಾಗೆ ಮಧ್ಯಾಹ್ನ ಊಟ ಕೂಡ ಬಂದಿತ್ತು. ಊಟ ಮಾಡಿದೆ. ರೈಸ್, ಅನ್ನ, ಸಾಂಬಾರು, ಪಕೋಡ ತಂದು ಕೊಟ್ಟಿದ್ರು. ಮಧ್ಯಾಹ್ನ ಊಟ ನಾನು ಮುಗಿಸ್ಕೊಂಡೆ. ಬಟ್ಟೆ ಸೆಳ್ಕೊಂಡು ಬಂದು 2:30ಗೆ ಊಟ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಊಟ ಏನಾದರೂ ಒಂದಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಅನಿಸುತ್ತಲ್ವ, ನಮಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಅಂದರೆ ತುಂಬ ಸ್ವಾಭಿಮಾನದಿಂದ ಬೆಳೆದಿರೋದ್ರಿಂದ, ತುಂಬ ಸ್ವಾಭಿಮಾನ ಏನಂದಕ್ಕೂ ನನಗೆ ನಾನೇ ಎಲ್ಲ ಮಾಡ್ಕೊಳ್ಳೋದು, ನನಗೆ ನಾನೇ ಎಲ್ಲ ಅಂತ ಹೇಳಿ ಬದುಕಿರೋದ್ರಿಂದ ಏನಾದರೂ ಹೆಲ್ಪ್ ಕೇಳೋಕ್ಕೆ ಭಯ ಅನಿಸುತ್ತೆ. ಅಂದರೆ ಹೆಲ್ಪ್ ಕೇಳಿದ ತಕ್ಷಣವೇ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ. ಕೆಲವೊಬ್ರು ಹಿಂಜರಿದ್ರೆ ಅದು ನೋವಾಗುತ್ತೆ. ಹಾಗಾಗಿ 4 ದಿನ ಆಯಿತು ಗ್ಯಾಸ್ ಇಲ್ಲ. ಬಟ್ ಗ್ಯಾಸ್ ಕೊಡೋಕೆ ರೆಡಿ ಇದ್ದಾರೆ, ತಂದು ಕೊಡೋಕ್ಕೆ ಬೇಕು. ಅದು ಹೇಳಿದ್ದೀನಿ. ಬಟ್ ನಂಗೆ ಯಾರೂ ಬೇಜಾರು ಮಾಡೋಲ್ಲ, ಅದೊಂದು ಥ್ಯಾಂಕ್ ಗಾಡ್. ನನಗೆ ಯಾರೂ ಹೆಲ್ಪ್ ಮಾಡಲ್ಲ ಅಂತ ಹೇಳಲ್ಲ, ಹೆಲ್ಪ್ ಮಾಡ್ತಾರೆ. ಬಟ್ ನಾನೇ ಹೇಳೋದಕ್ಕೆ ಹೆದರ್ತೀನಿ. ಗ್ಯಾಸ್ ಎಷ್ಟು ರೇಟ್ ಅಂದರೆ ರೇಟ್ ಕೇಳಿ ತುಂಬ ಭಯ ಆಗ್ತಾಯಿದೆ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮನೆ ರಂಗೋಲಿ ನೋಡಿ ಪೂಜೆಗೆ ಸಂಜೆ ಪೂಜೆ ಮಾಡ್ತೀನಿ. ಸಂಜೆ ಆಗ್ತಿದ್ದಂಗೆ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿ ಸಂಜೆ ಸ್ನಾನ. ಡೇ ಫುಲ್ ಮನೆಯಲ್ಲೇ ಇದ್ದು ಸಂಜೆ ಸ್ನಾನ ಮಾಡಿದೆ. ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ. ABC ಜ್ಯೂಸ್ ಜಾಸ್ತಿ ಮಾಡಿಟ್ಕೊಂಡಿದ್ದೆ, ಈಗ ವೇಸ್ಟ್ ಆಗುತ್ತೆ. ಹಾಗಾಗಿ ಗ್ಯಾಸ್ ಇನ್ನೂ ತಂದು ಕೊಟ್ಟಿಲ್ಲ. ಬೇರೆಯವ್ರನ್ನ ಹಿಡ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ವೇಟ್ ಮಾಡಬೇಕು, ಯಾಕೆ ಹೆಲ್ಪ್ ಮಾಡ್ತಾರೆ. ಗ್ಯಾಸಿಗೆ ಇಷ್ಟೊಂದು ಡಿಮ್ಯಾಂಡ್ ಬಂದಿದೆ. ಬರೀ 5 kg ಗ್ಯಾಸಿಗೆ 1800 ಹೇಳ್ತವ್ರೆ. ಅಂದರೆ ನಂಗೆ ಗೊತ್ತಿರೋರೆ, ನಂಗೆ ಯಾವಾಗಲೂ ಕೊಡ್ತಾ ಇರೋರು 100 ರೂಪಾಯಿ ಕಡಿಮೆ ಮಾಡ್ತೀನಿ ಅಂತಾರೆ. ತುಂಬ ಜನದ ಮೇಲೆ ಸಂಜೆ ಸ್ನಾನ ಮಾಡಿದ್ದೀನಿ. ಏನೋ ಒಂಥರ ಫ್ರೆಶ್ ಅನಿಸುತ್ತೆ. ನಂದು ರಜೆ ಇದ್ದಾಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಹಾಗಾದರೆ ನಂಗೆ ಸಮಾಧಾನ ಆಗುತ್ತೆ ರಜೆ ಇದ್ದಾಗ.
ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಗ್ಯಾಸು ತಂದು ಕೊಡೋರು ತಂದು ಕೊಟ್ಟರೆ, ಗ್ಯಾಸ್ ಇಲ್ಲ, ಅಡುಗೆ ಮಾಡೋಕ್ಕಾಗಲ್ಲ. ಅವ್ರು ಯಾವ ತಂದು ಕೊಡ್ತಾರೋ ಬೇಗ ತಂದು ಕೊಟ್ಟರೆ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಯಾವುದಾದ್ರು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು. ಹಾಗೆ ಜ್ಯೂಸ್ ಕುಡ್ದಾಯ್ತು. ಇನ್ನೇನು ಮಾಡೋದು, ತಿನ್ನೋಕ್ಕೇನೂ ಇಲ್ಲ ಈಗ. ಸಂಜೆ ಗ್ಯಾಸ್ ತಂದಿಲ್ಲ ಅಂದರೆ ಇನ್ನೂ ಊಟಕ್ಕೆ ಕಷ್ಟ ಆಗುತ್ತೆ. ನನಗೆ ಒಬ್ಬಳೇ ಊಟಕ್ಕೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಹೊರಗಡೆ ಎಲ್ಲೂ ಹೋಗಲ್ಲ ಒಬ್ಬಳೇ ತಿನ್ನೋಕ್ಕೆ. ಸಣ್ಣ ಪುಟ್ಟ ಮಾರ್ಕೆಟ್ ಹೋದರೆ ಮಾತ್ರ. ಗ್ಯಾಸು ಇಷ್ಟೊಂದು ರೇಟ್ ಆಗಿಬಿಟ್ರೆ ಹೆಂಗೆ ಅಂತ. ಸ್ನಾನ ಬೇರೆ ಮಾಡಿದೆ. ಸಂಜೆ ಆಗ್ತಾಯಿದೆ. ಒಳಗಡೆ ಎಷ್ಟು ಶೆಕೆ ಇದೆ ಅಂದರೆ ಮಾಡಿದ್ದೆಲ್ಲ ಚೆನ್ನಾಗಿ ಕಾಣುತ್ತೆ ಸಂಜೆ ಟೈಮು. ನಮ್ಮ ಮನೆ ರಂಗೋಲಿ ಈವ್ನಿಂಗಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಮರ ಇರೋದ್ರಿಂದ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಅಂದರೆ, ನಾನಂತೂ ನೈಟ್ ಫುಲ್ ಹೊರಗಡೆನೇ ಇರ್ತೀನಿ ಒಬ್ಬಳೇ. ಸೂಪರಾಗಿ ಗಾಳಿ ಬೀಸ್ತಾಯಿದೆ. ಬಟ್ಟೆ ತೊಳೆದು ಹಾಕಿದ್ದೆ. ಈ ಮರದ ಗಾಳಿ ಬೀಸಿತ್ತೇನೋ ನಿಜ. ಮೊನ್ನೆ ಜೇನು ಹುಳ ಬಂದು ಕಚ್ಚಿತ್ತು. ಸಂಜೆ ಚೆನ್ನಾಗಿರುತ್ತೆ ಫ್ರೆಶ್ ಆದರೆ. ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಗ್ಯಾಸು ಏನಾದರೂ ತಂದು ಕೊಟ್ಟರೆ, ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಅನಿಸುತ್ತೆ ನಮಗೆ. ಹೊರಗಡೆ ಎನಿ ಟೈಮ್ ಊಟ ಮಾಡಿ ಗೊತ್ತಿಲ್ಲ, ರೂಢಿ ಇಲ್ಲ. ಎಷ್ಟೇ ಕಷ್ಟ ಇದ್ದರೂ ಮನೆ ಊಟ ಮಾಡಬೇಕು ಅಂತ ಆಸೆ. ಬಟ್ ಬೇರೆಯವ್ರಿಗೆ ಹೇಳಿ ಮಾಡಿಸ್ಕೊಳ್ಳೋದು, ಅವ್ರು ಹೆಲ್ಪ್ ಮಾಡೋದಲ್ವ. ನಮಗೇನು ಕಂಡೀಷನ್ ಇಲ್ಲ ಮಾಡಲೇಬೇಕು ಅಂತ. ಯಾರಿಗಾದರೂ ಹೆಲ್ಪ್ ಕೇಳಿದ್ದೀವಿ ಅಂದರೆ ಅವ್ರು ಮಾಡೋವರೆಗೂ ವೆಯ್ಟ್ ಮಾಡಬೇಕು. ಅದು ಬೇಜಾರು ಅನಿಸುತ್ತೆ ನನಗೆ. ಈ ಅತಿಯಾದ ಸ್ವಾಭಿಮಾನಿಗಳು ಇರ್ತಾರಲ್ಲ, ಸ್ವಾಭಿಮಾನಗಳು ಬರೀ ನೋವು ತಿನ್ನೋದಷ್ಟೇ. ಡ್ರೆಸ್ ನೋಡಿ, ಬಟ್ಟೆ ಹಾಕಿದ್ದೀನಿ. ಮಧ್ಯಾಹ್ನ ಬಟ್ಟೆ ಹಿಡಿದು ಸಂಜೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ಎಂಥ ಸೆಕೆ ಇದೆ ಅಂದರೆ, ಅವ್ರು ಗ್ಯಾಸ್ ತಂದು ಕೊಟ್ಟಿದ್ರೆ ಹೋಗೋಣ ದೇವಸ್ಥಾನಕ್ಕೆ ಅಂತ ರೆಡಿ ಆಗ್ತೀನಿ. ನೋಡಬೇಕು. ತಂದು ಕೊಟ್ಟಿಲ್ಲ ಅಂದರೆ ಏನೂ ಮಾಡೋಗಿಲ್ಲ. ಇವತ್ತು ಮಧ್ಯರಾತ್ರಿ ಊಟ ಗೋವಿಂದ. ಹಣ್ಣು ತಿನ್ಕೊಂಡೇ ಇರಬೇಕಾಗುತ್ತೆ. ಫ್ರೆಶ್ ಗಾಳಿ ಮರದ್ದು ತುಂಬ ಚೆನ್ನಾಗಿ ಬೀಸುತ್ತೆ. ನಾನಂತೂ 12 ಗಂಟೆವರೆಗೂ ಹೊರಗೆ ಕೂತ್ಕೊಂಡಿರ್ತೀನಿ ಒಬ್ಬಳೇ. ಇಲ್ಲಿ ಹೌದಾ? ಸುಮ್ಮನೆ ಇನ್ಮೇಲೆ ಬುಕ್ಕಿಂಗ್ ಅದನ್ನೇ ಮಾಡ್ತೀನಿ. ಈಗ ಇದು ಯಾವನಿಗೆ ಬೇಕು ಒಂದ್ಸರಿ ಹಾಕ್ಸ್ಕೊಬಿಟ್ರೆ ಮತ್ತಿಲ್ಲೆಲ್ಲೂ ಅವರು ಅಂದರು ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಆಟೋನು ಓಡಿಸೋಕ್ಕೆ ಇವಾಗ ಜಾಸ್ತಿ ಇಲ್ಲ. ಲೋಕಲ್ ಇರಬೇಕು. ಹೆಂಗಂದ್ರೆ ದೂರ ಹೋದ್ರೆ ಅಲ್ಲಿಂದ ಖಾಲಿ ಬರಬೇಕಲ್ಲ. ಡೆಲಿವರಿ ಏನಿಲ್ಲ, ಎಲ್ಲ ಸೇರಿಂಗ್ ಇರ್ತಿರೋದು 950, 950 ರೂಪಾಯಿ. ಡೆಲಿವರಿ ಎಲ್ಲ ಅವರೇ ಕೊಡಬೇಕು. ನಾವು 50 ರೂಪಾಯಿ ಕೊಟ್ಟು ಅವ್ರಿಗೆ ಖುಷಿಯಿಂದ ನಮಗೆ ಬೇಗ ತಂದು ಕೊಡ್ತಾರೆ. 1000 ರೂಪಾಯಿ ಅಂದ್ಕೊಳ್ಳಿ, ಹಿಂಗೋ 1000 ರೂಪಾಯಿ ಕೊಟ್ಟರೆ ಮುಗಿದಿತ್ತು. ನೀವು ಇದಕ್ಕೆ 3,000 ಕೊಟ್ಟರೆ ಒಂದು 5 ತಿಂಗಳದು 10,000 ರೂಪಾಯಿ ಇಲ್ಲೇ ಲಾಸ್ ಆಗುತ್ತೆ ನಿಮಗೆ. ಇಲ್ಲೆಲ್ಲ ಆದರೂ ಏನು ಸರ್ 1,700 ರೂಪಾಯಿ ಇಲ್ಲ. ನೀವು ಬೇಕಂದ್ರೆ ತಗೊಂಡು ಮಾರ್ಬೋದು. ಆ ಥರ ಇವಾಗ ನೋಡಿ ಆಚೆ ಜನ ಏನು ಮಾಡ್ತಾರೆ ಗೊತ್ತಾ, ಒಂದೇ ಸಿಲಿಂಡರ್ ಯೂಸ್ ಮಾಡೋದು.
ನೀವು 1 ಸಿಲಿಂಡರ್ ಅಮ್ಮ ಅಂದರೆ 2-3 ತಿಂಗಳು ಯೂಸ್ ಮಾಡ್ತೀರಾ, ಬರುತ್ತಲ್ಲ ಸಿಲಿಂಡ್ರು, ಅದನ್ನ ಹೋಟ್ಲ್ ಲೋನ್ ಕೊಡಬೇಕು. ಅವ್ನು ಖಾಲಿ ಮಾಡಿಬಿಟ್ಟು ನಿಮಗೆ ಮನೆಗೆ ತಂದು ಕೊಡ್ತಾನೆ ಅವರು. ಹೋಟ್ಲ್ ಅವನ ಹತ್ರ ನೀವು 4,000 3,000 ಇಸ್ಕೊಂಡು ಹೋಗ್ಬೇಕು. ಹಂಗೆ ಮಾಡಿ ನಮಗೂ ಇವಾಗ ಇದಾಗ್ಬಿಟ್ಟಿದೆ. ಇವಾಗ ಮಾರಕ್ಕೂ ಆಗಲ್ಲ, ಏನಿಲ್ಲ. ಒಂದು ರೆಡಿ ಮಾಡಿದೆ 30,000 ಅಂತ ರೆಡಿ ಮಾಡೋಕ್ಕೆ ಇಂಜಿನ್ನು. ನಾನು ಹೇಳಿದೆ ದುಡ್ಡೇ ಇಲ್ಲಪ್ಪ, ಎಲ್ಲ ಹೆಂಗಿದೆ ಹೆಂಗೆ ಕೊಟ್ಬಿಡು, ಹಂಗೆ ತೂಕಕ್ಕೆ ಹಾಕ್ಬಿಡ್ತೀನಿ ಗಾಡಿಗಳನ್ನ ಅಂತ ಕೊಡಿಯಮ್ಮ ಫಸ್ಟ್ ಕೊಡೋಮ್ಮ ಅಂತಾನೆ. ಹಾಗೆ ನಾವು ವ್ಯಾಪಾರ ಹಾಕ್ಬೇಕಂತ ತೊಗೊಂಡೋಗ್ತಾನೆ. ಅದನ್ನೇ ಮಾಡ್ತೀನಿ. ಯಾವಾಗಲೂ ಒಳ್ಳೆಯವ್ರನ್ನ ಹಿಡ್ಕೊಂಡ್ಬಿಟ್ರೆ ಸಾಕು, ಅವನೇ ಬರ್ತಾನೆ, ಅವನೇ ತೊಗೊಂಡೋಗ್ತಾನೆ, ಅವನೇ ದುಡ್ಡು ಕೊಟ್ಬಿಡ್ತಾನೆ ಅಷ್ಟೇ. ಅಷ್ಟು ದುಡ್ಡು ಕೊಡೋ ಸಿಲಿಂಡರ್ ತೊಗೊಂಡೋಗ ಅನ್ಬೇಕು. ಸಿಲಿಂಡ್ರ್ ಹಂಗೆ ಮಾಡ್ತೀನಿ. ಒಳ್ಳೆಯವ್ರು ಕೊಡಬೇಕು, ಅವ್ನು ದುಡ್ಡು ಕೊಡ್ತಾ ಇರಬೇಕು. ಆಮೇಲೆ ಯಾರು ದುಡ್ಡು ಕೊಡ್ಬಿಡೋದು, ಅವ್ನು ದುಡ್ಡು ತೂಕ ಮಾಡಲಿಲ್ಲ ಅದ್ರ ಮೇಲ್ಗಡೆ ಅಂದರೆ 15 kg ಬರಬೇಕು. ಅದು ಎಷ್ಟು ಇಸ್ಕೊಂಡ್ರು ಕಾಸು? 500 kg. ಹಾಂ, ಇದು ಕಡಿಮೆ ಲಾಸ್ ಅಲ್ಲ ಸರ್ ನಿಮಗೆ? ಆಗಲ್ಲ. ಒನ್ ಟೈಮ್ ಇಲ್ಲ 2 ಗ್ಯಾಸ್ ಕೊಡ್ತೀರ, 2,000 ರೂಪಾಯಿ ಖರ್ಚಾಗು. 2 ಗ್ಯಾಸ್ ಅಂಕಲ್ ಹೇಳ್ತಾರೆ, ಆಟೋ ಬುಕ್ ಮಾಡಿದ್ರೆ ಅವ್ರಿಗೆ ಲೊಕೇಶನ್ ಹೆಂಗೆ ಗೊತ್ತಾಗುತ್ತೆ? ಲೊಕೇಶನ್ ಯಾರು ಹೇಳ್ತಾರೆ ಅವ್ರಿಗೆ? ಲೊಕೇಶನ್ ಗೊತ್ತಾಗುತ್ತಾ ಅಂತಾರೆ. ಗೊತ್ತಿಲ್ಲ ಅವರಿಗೆ. ಇದು ಬುಕ್ ಮಾಡೋದು ಬಂದಿದ್ದಕ್ಕೆ ಈಸಿ ಅನ್ಸೋದು. ಮತ್ತೆ ಯಾವ ಎಲ್ಲಾದ್ರೂ ನಿಲ್ಲು, ಬುಕ್ ಮಾಡಿಬಿಟ್ರೆ ಆಯ್ತು. ಇಲ್ಲ, ನನಗಂತೂ ತುಂಬ ಈಸಿ ಅನಿಸುತ್ತೆ. ಆನ್ಲೈನ್ ಆಗಿರೋದು. ಜನ ಸಿಗ್ತಾ ಇಲ್ಲ, ಆನ್ಲೈನ್ ಆಗ್ತಿದ್ದೀವಿ. ರೋಡಲ್ಲಿ ಯಾವತ್ತಾದ್ರೂ ಒಂದು ಟೈಮ್ ಎಷ್ಟೊತ್ತಲ್ಲಾದರೂ ಬುಕ್ ಆಗುತ್ತೆ. ಏನು ಆಟೋದವ್ರನ್ನೇ ಕರಿಬೇಕು ಆ ಥರ ಏನಿಲ್ಲ. ನಮ್ಮ ನಾವೆಲ್ಲಿರ್ತೀವಿ ನಾವು ಎಲ್ಲಿರ್ತೀವಿ ಆ ಲೊಕೇಶನಿಗೆ ಬರೋ. ಇದು ಬಂದಿದ್ದಕ್ಕೆ ನಮಗೆ ಒಂದು ಸ್ವಲ್ಪ ಈಸಿ ಅನ್ಸೋದು. ಯಾರನ್ನೂ ಕೇಳೋ ಅವಶ್ಯಕತೆ ಇರಲಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಇಲ್ಲಿಗಂತ ಲೆಫ್ಟ್. ರೈಟ್. ಗ್ಯಾಸ್ ಬಂತು. ಇಲ್ಲ ಮೇಲೋಗಿ ಡೋರ್ ತೆಗೀರಿ, ಹಂಗೆ ಚಿಲ್ಕ. ಹಾಂ, ಕೀ ಹಾಕಿಲ್ಲ. ಕಾಸ್ಟ್ಲಿ ಅಂತೀರ ಗ್ಯಾಸು? ಇದಿಷ್ಟಕ್ಕಿನೇ ಅಟ್ಲೀಸ್ಟ್ ಇದನ್ನು ಎತ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಪಾಪ ಅಂಕಲ್ಲು ಹೆಲ್ಪ್ ಮಾಡಿಕೊಟ್ರು. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಾಂದರೆ ಬೇಜಾರಾಗ್ತಾಯಿತ್ತು. ಬರಲ್ಲ ಅಂತ ಅಂದರೆ ಬೇಜಾರಾಗುತ್ತೆ. ಅಂಕಲ್ ಇದ್ದರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಈಗ ಅಡುಗೆ ಮಾಡ್ಕೊಳ್ಳೋದು ಅಂತೂ ಇಂತೂ ಗ್ಯಾಸ್ ಬಂತು. ಗ್ಯಾಸ್ ಸಿಗ್ತಾ ಇಲ್ಲ. ಎಷ್ಟು ಕಾಸ್ಟ್ಲಿ ಮಾಡಿದ್ದಾರಪ್ಪ. ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. 4 ದಿನ ಆಯಿತು ಗ್ಯಾಸ್ ಇಲ್ಲ. ಬೇಜಾರಾಗ್ತಾಯಿತ್ತು. ಅಂದರೆ ಯಾರಾದರೂ ಹೆಲ್ಪ್ ಕೇಳಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ ನನಗೆ. ಸಡನ್ಲಿ ಒಪ್ಕೊಂಡ್ರೆ ಓಕೆ, ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ ನಮಗಂತೂ ಖಂಡಿತ ಮಾಡಿರ್ತಾರೆ. ಅದನ್ನು ನನ್ನ ಕೈಲಾದಷ್ಟು ಸಹಾಯ ನಾನು ಯಾಕೆ ಮಾಡ್ತೀನಿ ಅಂದರೆ, ನನ್ನ ಕಷ್ಟ ಟೈಮಲ್ಲಿ ಯಾರಾದರೂ ಇರ್ತಾರೆ ಅಂತ. ಹಾಗೆ ಈಗ ಕೂಡ ಅಷ್ಟೇ, ನಾನು ಗ್ಯಾಸ್ ಇಲ್ಲ ಅಂತ 4 ದಿನದಿಂದ ಒದ್ದಾಡ್ತಾಯಿದ್ದೆ. ನಮ್ಮ ಕೊಲೀಗ್ಸು ಯಾವುದೇ ಹೆಲ್ಪ್ ಕೇಳಿದ್ರು ಮಾಡಲ್ಲ ಅಂತಿಲ್ಲ, ಮಾಡ್ತಾರೆ. ಮಾನವೀಯತೆ ಮನಸ್ಬೇಕು. ಒಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಮನಸ್ಬೇಕು. ಎಲ್ರಿಗೂ ಬರಲ್ಲ ಅದು. ಕೆಲವೊಬ್ರು ಏನಾದರೂ ಮಾಡಿಕೊಟ್ಟಿಲ್ಲ ಅಂದರೆ ಬೇಜಾರಾಗುತ್ತೆ. ನನಗೆ ಹೆಲ್ಪ್ ಕೇಳೋ ವಿಚಾರದಲ್ಲಿ ತುಂಬ ಕಷ್ಟ ಅನಿಸುತ್ತೆ. ಅದೊಂದು ತುಂಬ ನೋವು ಕೊಡುತ್ತೆ. ಯಾರಿಗಾದರೂ ಏನಾದರೂ ಹೆಲ್ಪ್ ಕೇಳಬೇಕಾದ್ರೆ ಅದು ನಮ್ಮ ಥರ ಎಲ್ರಿಗೂ ಮನಸ್ಸಿರಲ್ಲ. ಒಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಒಬ್ಬರು ಒಳ್ಳೇದಾಗಲಿ ಅಂತ ಬಯಸೋದು. ಅಂತೂ ಇಂತೂ ಗ್ಯಾಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಇವಾಗ ಫೀಲ್ ಖುಷಿ ಅನ್ನಿಸ್ತಾ ಇದೆ. ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ, ಅಲ್ಲ ಕಷ್ಟ ಸ್ವಲ್ಪ ಅನಿಸುತ್ತೆ ನನಗೆ. ಹೆಲ್ಪ್ ಮಾಡ್ತಾರೆ, ಯಾರು ಹೆಲ್ಪ್ ಮಾಡಲ್ಲ ಅಂತ ಯಾರೂ ನಂಗೆ ಹೇಳಲ್ಲ.
ನಾನು ಒಂದು ಹೆಲ್ಪ್ ಕೇಳಿದ್ರೆ ಮಾಡೋಕ್ಕೆ ರೆಡಿ ಇರ್ತಾರೆ, ಯಾಕೆಂದರೆ ಗೊತ್ತು ಅವರಿಗೆಲ್ಲ ಸ್ಟ್ರಗಲ್ ಮಾಡೋದು. ಹಾಗಾಗಿ 4 ದಿನದಿಂದ ಬೇಜಾರಾಗ್ತಾಯಿತ್ತು, ಗ್ಯಾಸ್ ಸಿಕ್ಕಿಲ್ಲ ಅಂತ. ಇವತ್ತು ಫ್ರೀ ಆಯಿತು. ಆಮೇಲೆ ಈಗೇನು ಅಡುಗೆ ಮಾಡೋ ಮೂಡಲಿಲ್ಲ ನಾನೀಗ. ಗ್ಯಾಸ್ ಬಂತು, ಬೆಳಗ್ಗೆ ಮಾಡ್ಕೊಳ್ತೀನಿ. ಸ್ವಲ್ಪ ರೈಸ್ ಇದೆ, ಅದನ್ನೇ ತಿಂದು ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ರಾಗಿ ಅಂಬಲಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದನ್ನು ನಮ್ಮ ಅಜ್ಜ ಮಾಡ್ತಾಯಿದ್ರು ಯಾವಾಗಲೂ. ಇದು ಪಿತ್ತ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಹೆಸರು ಕಾಳು ನೆನೆಕ್ಕಿಟ್ಟು ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ಬೆಲ್ಲ ಹಾಕಿ ರುಬ್ಬಿಟ್ಟು ಪಾನಕ ಥರ ಕುಡಿತಾಯಿದ್ರು. ಇದು ಪಿತ್ತ, ಮನುಷ್ಯನಿಗೆ ಪಿತ್ತ ಜಾಸ್ತಿ ಆಗಲ್ಲ ಅಂತ ಹೇಳಿ ನಾನು ಕೂಡ ಹೆಸರು ಕಾಳಿದೆ ನೆನೆಸಿಟ್ಟು ನಾಳೆ ಬೆಳಗ್ಗೆಗೆ ಗಂಜಿ, ರಾಗಿ ಗಂಜಿ ಬಂದೆ. ಇಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ, ಮತ್ತು ಗಾಳಿ ಕೂಡ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ಆಟ ಆಡೋದು ನೋಡೋಕ್ಕೆ ಚೆಂದ ಇರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಕತ್ಲಲ್ಲಿ. ನನಗೆ ತುಂಬ ಇಷ್ಟ ಒಬ್ಬಳೇ ಕುತ್ಕೊಳ್ಳೋದು ಕತ್ಲಲ್ಲಿ. ಇಲ್ಲ ಆಂಟಿಯರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ, ನಾನು ಕೂಡ ಇಲ್ಲೇ ಕುತ್ಕೊಳ್ತೀನಿ ಕತ್ಲಲ್ಲಿ. ಒಬ್ಬಳೇ ಕುತ್ಕೊಂಡು ರಿಲ್ಯಾಕ್ಸ್ ಆಗುತ್ತೆ ಇಲ್ಲಿ. ಡೈಲಿನೂ ಇದೆ ಕೆಲಸ, ಏಕಾಂತವಾಗಿರುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ, ಮುಖ ಕಾಣಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ.